ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ನಾವು ಯಾವತ್ತೂ ಕೌಂಟ್ ಮಾಡಿಲ್ಲ, ಬಟ್ ದಿನಕ್ಕೆ 2-3 ಜನ ನಮಗೆ ಆಫೀಸ್ಗೆ ಬಂದೇ ಬರ್ತಾರೆ. ಇಲ್ಲಿ ನಾವು ಇದೇನಾದರೂ ನಾವು ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ಆ ಮನೆ ಉದ್ಧಾರನೇ ಆಗೋದಿಲ್ಲ. ಎಲ್ಲ ಥರದಲ್ಲೂ ಪೂರ್ತಿಯಾಗಿ ಮುಳಿಸ್ಬಿಡ್ಬೋದು. ಈಗ ನೋಡಿ, ಒಂದು ಉದಾಹರಣೆ ಕೊಡೋದಾದರೆ, ಇಲ್ಲಿ ಒಂದು ವ್ಯಕ್ತಿಗೆ ಫಸ್ಟ್ ಮದುವೆ ಆಗಿರುತ್ತೆ, ಒಂದು ಹೆಣ್ಮಗು ಇರುತ್ತೆ. ಕಾರಣಾಂತರಗಳಿಂದ ಹೆಂಡತಿಗೆ ಟಾರ್ಚರ್ ಕೊಟ್ಟು ಹೆಂಡತಿ ಮನೆ ಬಿಟ್ಟು ಹೋಗೋ ಥರ ಮಾಡಿಬಿಡ್ತಾನೆ. ಅವ್ರ ಹೆಂಡತಿ ತವ್ರ ಮನೇನೂ ಅಲ್ಲೇ ಇರೋದ್ರಿಂದ ಅವರು ಪಕ್ಕದಲ್ಲೇ ವಾಸವಾಗಿರ್ತಾರೆ. ಇವರು ಬೇರೆ ಮದುವೆ ಮಾಡ್ಕೊತಾರೆ. ಬೇರೆ ಮದುವೆ ಮಾಡ್ಕೊಂಡು ಇವ್ರಿಗೂ 1-2 ಜನ ಗಂಡು ಮಕ್ಕಳಾಗ್ತಾರೆ. ಇವನು ದೊಡ್ಡ ಹೆಂಡತಿ ಕಡೆ ಗಮನನೇ ಕೊಡೋದಿಲ್ಲ. ಇವನ ಪಾಡಿಗೆ ಇವನ ಹೆಂಡತಿ ಇವನ ಮಕ್ಕಳು ಈ ಥರ ಇರ್ತಾರೆ. ಆ ದೊಡ್ಡ ಹೆಂಡತಿ ಏನು ಮಾಡ್ತಾಳೆ ಅಂತಂದರೆ, ಆ ಮಗು ವಯಸ್ಸಿಗೆ ಬರುತ್ತೆ, ಅವ್ರ ಮಗಳು ತಂದೆ ಕಡೆಯಿಂದ ಯಾವುದೇ ರೀತಿ ಸಪೋರ್ಟ್ ಇರೋದಿಲ್ಲ. ಆವಾಗ ಏನು ಮಾಡ್ತಾಳೆ, ಅಮ್ಮ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡೋಕ್ಕೆ ಶುರು ಮಾಡಿದಾಗ ಇವರು ಸಂತೋಷವಾಗಿದ್ದಂತಹ ಇವ್ರ ಫ್ಯಾಮ್ಲಿ ಏನಾಗುತ್ತೆ ಅಂದರೆ, ದಿನದಿಂದ ದಿನಕ್ಕೆ ಎಲ್ಲ ಬಿಸ್ನೆಸ್ಸು ಹಾಳಾಗೋಗುತ್ತೆ. ದೊಡ್ಡ ಮಗ ಯಾವುದೋ ಒಂದು ಕೇಸಲ್ಲಿ ಸಿಗಾಕೊಂಡು ಜೈಲಿಗೆ ಹೋಗ್ತಾನೆ. ಚಿಕ್ಕ ಮಗ ಯಾವುದೋ ಒಂದು ಲವ್ ಕೇಸಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊತಾನೆ. ಇಲ್ಲಿ ಏನಾಗುತ್ತೆ ಅಂದರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಒಂದು ಒಳ್ಳೆ ರೀತಿಯಾಗಿರುವಂಥ ಅವರ ಹೌರಗಳನ್ನು ಹಾಳು ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಗೆ ಏನಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ನಮ್ಗೇನಾದ್ರು ಹೌದು ಸರ್, ನಮ್ಮ ಪ್ರಭಾವಳಿ ಹೇಗೆ ಅಂದರೆ ನಮ್ಮ ರಕ್ಷಣಾತ್ಮಕ ವಲಯ. ಹೌದು, ಈ ರಕ್ಷಣಾತ್ಮಕ ವಲಯ ಏನಕ್ಕೆ ನಮಗೆ ಏನಕ್ಕೆ ವೀಕ್ ಆಗುತ್ತೆ ಅಂದರೆ, ಇವಾಗ ನಮ್ಮ ದೇಹದಲ್ಲಿ 8 ಚಕ್ರಗಳಿರುತ್ತೆ. ಆ 8 ಚಕ್ರಗಳು ಒಂದೇ ಸಮಾನಾಂತರವಾಗಿ ಆರೋಗ್ಯವಾಗಿ ಆ್ಯಕ್ಟಿವ್ ಆಗಬೇಕಾದ್ರೆ ಅದು ಒಂದೊಂದು ಬಣ್ಣದಲ್ಲಿ ಒಂದೊಂದು ಸೂಕ್ಷ್ಮ ಶರೀರವಾಗಿ ನಮ್ಮನ್ನು ಅದು ರೊಟೇಟ್ ಮಾಡ್ತಾ ಪ್ರಭಾವಳಿ ಅಂತ ಒಂದು ನಮಗೆ ಏರ್ಪಾಡಾಗಿರುತ್ತೆ. ಸಪ್ತ ಚಕ್ರಗಳು. ಹೌದು, ಇಲ್ಲ ಸರ್, ಇದು ನಾವು ಸೋಲಾರ್ ಪ್ಲೆಕ್ಸರ್ ಚಕ್ರವನ್ನು ಇನ್ಕ್ಲೂಡ್ ಮಾಡಿರೋದ್ರಿಂದ 8 ಚಕ್ರಗಳಂತಾನೆ ಈಗ ಅದು ದೇಹದ ಒಳಗಿನ ಮತ್ತು ದೇಹದ ಹೊರಗಿನ ಒಳಗೆ ಸರ್, ಒಳಗೆ ಇರುತ್ತೆ. ಈ ಚಕ್ರಗಳು ಯಾವಾಗ ಆರೋಗ್ಯವಾಗಿರುತ್ತೋ ಅವಾಗ ನಮ್ಗೆ ಯಾವುದೇ ರೀತಿ ನಮ್ಮ ಪ್ರಭಾವಳಿ ಸ್ಟ್ರಾಂಗ್ ಇರುತ್ತೆ, ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಆ ಪ್ರಭಾವಳಿ ಯಾವಾಗ ಡೌನ್ ಆಗುತ್ತೆ ಅಂತಂದರೆ, ಯಾರಾದರೂ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದಾಗ ಅಥವಾ ಒಂದು ಪ್ರೇತಾತ್ಮ ಬಂದು ನಮ್ಮನ್ನು ಸೇರಬೇಕು ಅಂತ ಟಾರ್ಗೆಟ್ ಇಟ್ಟಾಗ ಏನು ಮಾಡುತ್ತೆ, ಆ ಪ್ರಭಾವಳಿಯನ್ನು ಡೌನ್ ಮಾಡ್ಕೊಂಡು ಬಂದು ನಮ್ಮವನ್ನು ಸೇರ್ಕೊಂಡ ಮೇಲೂ ಸಹ ನಮ್ಮದು ಒಂದು ವಿಲ್ ಪವರ್ ಅಂತ ಇರುತ್ತೆ. ಅದನ್ನು ಡ್ಯಾಮಿನೇಟ್ ಮಾಡಿ ಅದರದ್ದು ಒಂದು ಪ್ರಭಾವ ತೋರಿಸ್ಬೇಕಂದ್ರೆ ನಮ್ಮ ಹೌರ ಚೆನ್ನಾಗಿದ್ದಾಗ ಬಂದು ಸೇರಿಕೊಂಡಾಗ ನಮಗೆ ಅದು ನಮ್ಮ ಮೇಲೆ ಪ್ರಭಾವ ಬೇರೆ 2 ವರ್ಷ ಆಗ್ಬೋದು, 20 ವರ್ಷವೂ ಆಗ್ಬೋದು, ಅದು ಹೇಳಲಿಕ್ಕಾಗೋದಿಲ್ಲ. ಅದೇ ನಮ್ಮ ಹೌರ ಆಲ್ರೆಡಿ ನಮಗೆ ವೀಕ್ ಇತ್ತು ಅಂದಾಗ ಅದು ಬಂದು ಸೇರಿದಾಗ 2 ದಿನದಲ್ಲೇ ನಮಗೆ ಪ್ರಾಬ್ಲಮ್ ಇದು ಸ್ಟಾರ್ಟ್ ಆಗಿಬಿಡುತ್ತೆ, ಇಲ್ಲ ಆ ಕ್ಷಣದಿಂದಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಅದು ಹೇಳಲಿಕ್ಕೆ ಬರೋದಿಲ್ಲ. ಅದೆಲ್ಲ ನಮ್ಮ ವಿಲ್ ಪವರ್ ಮೇಲೆ, ನಮ್ಮ ಹೌರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ನಿಮಗೆ ಈ ಥರದ ಕೇಸುಗಳಲ್ಲಿ ಯಾವುದಾದ್ರೂ ಒಂದು ಕೇಸನ್ನು ಹೇಳಿ. ಪ್ರೇತಾತ್ಮ ಇರೋದು, ಇದು ಪ್ರೇತಾತ್ಮ ಅಂತ ಅಂದಾಗ, ಇವಾಗ ಒಂದು ಆರೋಗ್ಯವಾಗಿರುವಂತಹ ಒಂದು ವ್ಯಕ್ತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದು ಸತ್ತಿರುವಂತಹ ಪ್ರೇತಾತ್ಮ ಇವ್ರಿಗೆ ಬಂದು ಸೇರಿಕೊಂಡ್ರೆ ಆಟೋಮೆಟಿಕ್ ಆಗಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಪ್ರೇತಾತ್ಮ ಸಹಜವಾಗಿ ಬಂದು ಸೇರ್ಕೊಳ್ತದ ಅಥವಾ ಸೇರುವ ಹಾಗೆ ಮಾಡ್ತಾರೆ? ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಪ್ರೇತಾತ್ಮಗಳನ್ನು ಬಿಡುವಂಥ ಚಾನ್ಸಸ್ಸು ಬೇಕಾದಷ್ಟಿರುತ್ತೆ. ಇದರೊಳಗೆ ಇನ್ನೂ ಒಂದು ಮುಖ್ಯವಾದ ವಿಷಯ ಈಗ ನಮಗೆ ಗೊತ್ತಾಗ್ತಾ ಇರೋದು, ನಾವು ಈ ಫೀಲ್ಡ್ಗೆ ಬಂದ ಮೇಲೆ ಗೊತ್ತಾಗ್ತಾ ಇರೋದು ಅಂದರೆ, ಈಗ ಯಾರಿಗೊಬ್ರು ಇವ್ರಿಗೂ ನಮಗೂ ಆಗೋದಿಲ್ಲ. ಈಗ ಅವ್ರ ಮೇಲೆ ಯಾರೊಬ್ರು ತೀರ್ಕೊಂಡ್ರು, 11 ದಿನದ ಒಳಗಾಗಿ ಒಂದು ಒಳ್ಳೆ ವೈದಿಕರನ್ನ ಇಟ್ಕೊಂಡು 11 ದಿನದ ಒಳಗಾಗಿ ಆ ಪ್ರೇತಾತ್ಮವನ್ನು ಅವ್ರ ಕುಟುಂಬದವ್ರ ಮೇಲೆ ನಾವು ಪ್ರಯೋಗ ಮಾಡಬಹುದು, ನಾವೆಲ್ಲ ಮಾಡೋರು ಮಾಡಬಹುದು. ಆಗ ಅದೇನಾದ್ರೂ ಒಂದು ವೇಳೆ ಹೊರಗಡೆ ಬಂದಾಗ ಅಥವಾ ಇದು ಮಾಡಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ನಮ್ಮ ಮನೇಲಿ ಈ ಥರ ಸತ್ತೋದ್ರು, ಆವಾಗಿಂದ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅಥವಾ ಎಲ್ಲ ದೇವಸ್ಥಾನದಲ್ಲಿ ಹೋದಾಗ ಅಥವಾ ಎಲ್ಲಾದರೂ ಬಂದಾಗ ಪ್ರೇತಾತ್ಮ ಇದೆ ಅಂತ ಗೊತ್ತಾದಾಗ, ಓಹೋ ನಮ್ಮವರೇ ನಮ್ಗೆ ಸೇರ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬರುತ್ತೆ. ಆದರೆ ಇಂಥ ಜಾಗದಲ್ಲಿ ಮಾತ್ರ ಕರೆಕ್ಟಾಗಿ ಅವರು ಟ್ರಾನ್ಸ್ಗೆ ಹೋಗಿ ನೋಡಿದಾಗ ಮಾತ್ರ ಆ ಪ್ರೇತಾತ್ಮವನ್ನು ಯಾರೋ ಪ್ರಯೋಗ ಮಾಡಿದ್ದಾರೆ ಅಂತ ಆವಾಗ ಮಾತ್ರ ಗೊತ್ತಾಗುತ್ತೆ.